ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಿದ್ವಿ ವರ್ತೂರ್ಗೆ. ಯಾಕೆ ಅಂದರೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಆ ಟೂರ್ನಮೆಂಟ್ಗೆ ಎಂಟ್ರಿ ಕೊಟ್ಟಿರೋದು ನಮ್ಮ ವಿಕ್ಕಿ ಅವರು. ಎಲ್ಲ ಪ್ಲೇಯರ್ಸ್ಗೆ ಫೋನ್ ಮಾಡಿ ಮಾಡಿ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದ. ಅಂತೂ ಇಂತೂ ಪ್ಲೇಯರ್ಸ್ ಎಲ್ಲ ಬಂದರು, ಹೋದ್ವಿ. ನಾವು ಶಫ್ರು ಮತ್ತು ಶಿವ ಎಲ್ಲ ಬ್ಯಾಟ್ ಎಲ್ಲ ತೊಗೊಂಬಿಟ್ಟು ಬಂದ್ರಿ. ನಮ್ಮ ಹಳೆ ಪ್ಲೇಯರು ಶರಣಣ್ಣ ಕೂಡ ಬಂದಿದ್ದರು. ಬಂದ್ಬಿಟ್ಟು ಅವರು ನಮಗೆ ವಿಶ್ ಮಾಡಿಬಿಟ್ಟು ಹಾಗೆ ಹೋದರು. ಸೀದಾ ವರ್ತೂರ್ ಕಡೆ ಹೋದ್ವಿ. ವರ್ತೂರ್ ಲೇಕ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಯಾಕೆ ಅಂದರೆ ಇವತ್ತು ಭಾನುವಾರ ಇರೋದ್ರಿಂದ ವರ್ತೂರಲ್ಲಿ ಸಂತೆ. ಆ ಸಂತೆಯಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕಲ್ಲೂ ಕೂಡ ನಾವು ಸ್ವಲ್ಪ ಒನ್ ಮೇಲೆ ಹೋಗ್ಬಿಟ್ಟಿದ ತಕ್ಷಣ ಗ್ರೌಂಡಲ್ಲಿ ನಮ್ಮ ಬ್ರಾವೋ ಮತ್ತು ಸರ್ವಣ ಎಲ್ಲ ಫಸ್ಟೇ ಹೋಗಿದ್ರು. ಹೋಗಿದ ತಕ್ಷಣ ನಾವು ಟ್ರೋಫಿ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಹೆಂಗಿದ್ರು ಗೆಲ್ಲೇಬೇಕಂದ್ಬಿಟ್ಟು ನಮ್ಮ ಗೌರಿ ಅಣ್ಣನ ಸ್ವಸ್ತಿಕ್ ಗೊತ್ತಲ್ಲ, ನಿನ್ನೆ ಬಂದ್ರೆ ನೋಡಿ ಫ್ರೆಂಡ್ಸ್, ಇವನೇ ನಮ್ಮ ಏರಿಯಾದಲ್ಲಿ ಗಾಡಿ ಎಲ್ಲ ಕಳ್ತನ ಮಾಡೋದು. A1 A2 ಫ್ರೀ ಊಟ ಕೊಡ್ತಾರ ಅಂತ ಗೊತ್ತಾಯ್ತು. ಅದಕ್ಕೆ ರಾಮು ಯಾವ ಥರ ಓಡ್ತಾನೆ ನೋಡಿದ್ರು. ಓಡ್ತೀಯ ಜರ್ಕಿ ಆಗ್ಬಿಡ್ತೀನಿ. ಜರ್ಕಿ ಆದ್ರೆ ನಮ್ ವಿಕ್ಕಿ ಇಲ್ಲಿ ಬಂದ್ರು ಬಕೆಟ್ ಹಿಡಿಯೋದು ಮಾತ್ರ ಬಿಡಲ್ಲ ಗುರು. ವಿಕ್ಕಿ ಬಿಟ್ಬಿಟ್ಟು ಸ್ನಾನ ಮಾಡು ಅಂದ್ರೆ ಎಲ್ಲಾರ್ಗು ಬಕೆಟ್ ಹಿಡಿತಾನೆ ಅವನು. ಟಾಸ್ ಬೇರೆ ಸೋತ್ಕೊಂಡ್ ಬಂದಿದ್ದಾನೆ. ಫಸ್ಟ್ ಮ್ಯಾಚು ಟಾಸ್ ಸೋತ್ರು ಮ್ಯಾಚ್ ಗೆದ್ವಿ. ತುಂಬ ಖುಷಿ ಆಯಿತು. ಚಿಕ್ಕ ಹುಡುಗ ಒಬ್ಬ ಬೌಲಿಂಗ್ ಆಗ್ತಿದ್ದ, ಅದನ್ನು ನೋಡಿ ಇನ್ನೂ ಖುಷಿ ಆಯಿತು. ಅಲ್ಲಿಂದ ಬೇಕ್ರಿ ಹತ್ರ ಹೋಗ್ಬಿಟ್ಟು ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು ಬೇಕ್ರಿಲಿ ವರ್ತೂರಲ್ಲಿ. ಬಾಲಿ ಅವರು ಫೋಟೋ ಎಲ್ಲ ತಗೊಂಡು ಸಂಜಯ್ ಅವರು ಸಾಹಸ ಮಾಡ್ದ, ಅದನ್ನ ನೀವು ಲೈವಲ್ಲಿ ನೋಡ್ತೀರಾ. ಪ್ರವೀಣು ಕೇಕ್ ತಿಂತಾನೋ ಇಲ್ವೋ ಗೊತ್ತಿಲ್ಲ. ಸ್ನ್ಯಾಪ್ ಅಂತೂ ಎನಿ ಟೈಮ್ ಎನಿವೇರ್ ಸ್ನ್ಯಾಪ್ ಅಂತೂ ಇರಲೇಬೇಕು ಅವನಿಗೆ. ಯಾವಾಗಲೂ ಸ್ನ್ಯಾಪ್ ಆಗ್ತಿರ್ತಾನೆ. ನಮ್ಮ ಸರ್ವಣ ಒಂದು ಜ್ಯೂಸ್ ತೊಗೊಂಡಿದ್ದ. ಜ್ಯೂಸ್ ಎಲ್ಲ ಕುಟ್ಕೊಂಡು ಮತ್ತೆ ಗ್ರೌಂಡ್ ಹತ್ರ ಹೋದ್ವಿ. ಅಂಕಲ್ಲು ಆರಾಮಾಗಿ ಮ್ಯಾಚ್ ನೋಡ್ತವ್ರೆ. ಅಣ್ಣ ನೋಡಿ ನಾನು ನಾವೆಲ್ಲ ಆಡಕ್ ಬಂದ್ ಹೇಳಲೆ ಜೋಕರ್ ಕಾಮಿಡಿ ಇವಾಗ ಸಂಬಿಗೂ ಸ್ವಲ್ಪ ಮಾಡೇನಿ. ಕಟ್ ಮಾಡಿದ್ರೆ ಮೊಬೈಲ್ 17,000 ಅಲ್ಲ. ರಾಮು ನೀನ್ ಹೇಳ್ಕೊಡಲಿ, ಹೇಳ್ಕೊಡು. ಇಲ್ಲ ಇದೇ ಹೇಳ ಸಾಕು. ಕಬಾಲಿ ಎಲ್ಲಾದ್ರೂ ಈ ಕಚರಾ ಬುದ್ಧಿ ಬಿಡಲ್ಲ. ಎಲ್ಲೋದ್ರೂ ಕಾಂಪೌಂಡರ್ ಅದ ಬಿಡಲ್ಲ ನಮ್ಮ. ಫಸ್ಟ್ ಮ್ಯಾಚು ಬೆಳಗ್ಗೆ 12:30 ಆಡಿದ್ವಿ. ಆದರೆ ಸೆಕೆಂಡ್ನೇ ಮ್ಯಾಚು ನೈಟು 8 ಗಂಟೆ ಆದ್ರೂ ಅವರು ನಮಗೆ ಆಡಿಸಿರ್ಲಿಲ್ಲ. ಅದಕ್ಕೆ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟು ನಮ್ಮ ಹುಡುಗರೆಲ್ಲ ಕುತ್ಕೊಂಡಿದ್ರು. ನಮ್ಮ ಭಟ್ರು ಕೆಲಸ ಎಲ್ಲ ಮಾಡ್ದೇ ಸೀದಾ ಮ್ಯಾಚ್ ನೋಡೋಕ್ಕೋಸ್ಕರ ಬಂದಿದ್ರು. ನಮ್ಮ ನವೀನ್ ಅವರು ಸೊಳ್ಳೆ ಕೈಲಿ ಕಚ್ಚಿಸ್ಕೊಳಕ್ಕಾಗ್ದೇ ಸೊಳ್ಳೆ ಬತ್ತಿ ಎಲ್ಲ ತೊಗೊಂಬಂದು ಗ್ರೌಂಡಲ್ಲೇ ಸೊಳ್ಳೆ ಬತ್ತಿ ಅಂಟಿಸ್ತಾ ಅಲ್ಲಿಂದ ಮ್ಯಾಚು ಸ್ಟಾರ್ಟ್ ಆಯಿತು. ಟಾಸಲ್ಲಿ ನಾವು ಸೋತ್ವಿ, ಮ್ಯಾಚು ಕೂಡ ಸೋತ್ವಿ. ಮ್ಯಾಚ್ ಸೋತಿದ್ದು ನಮ್ಮ ಹುಡುಗರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ನಮ್ಮ ಸೀನಿಯರ್ ಪ್ಲೇಯರು ಅರುಣಣ್ಣ ಬಂದಿದ್ದರು. ಪರವಾಗಿಲ್ಲ, ಈ ಟೂರ್ನಮೆಂಟ್ ಸೋತ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೂರ್ನಮೆಂಟ್ ಗೆಲ್ಲೋಣ ಅಂದ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಮನೆ ಕಡೆ ಎಲ್ಲ ಬಂದ್ವಿ. ಇವತ್ತಿನ ವಿಷಯ ಇಷ್ಟೇ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.